ಇನ್ನು ಇದೇ ವಿಚಾರವಾಗಿ ಧರ್ಮಸ್ಥಳದ ಪ್ರಕರಣ ಸಂಬಂಧ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡುವುದಂತದ್ದು ಬಾಕಿ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ತಾರಕಕ್ಕೇರಿದೆ ಸಿಎಂ ಕುರ್ಚಿ ಕದನ. ಕೈಪಡೆಯಲ್ಲಿ ಸೆಪ್ಟೆಂಬರ್ ಕ್ರಾಂತಿಗೆ ಸಜ್ಜಾಯಿತಾ ವೇದಿಕೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಹೆಚ್ಚಾಗ್ತಾ ಇದೆ. ಕೈಪಡೆಯಲ್ಲಿ ಸೆಪ್ಟೆಂಬರ್ ಕ್ರಾಂತಿಗೆ ಸಜ್ಜಾಯಿತಾ ವೇದಿಕೆ. ಅಧಿಕಾರ ಹಂಚಿಕೆಯ ಬಗ್ಗೆ ಮತ್ತೆ ಮೌನ ಮುರಿದಂತಹ ಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಸಿಎಂ ಡಿಕೆಶಿ ಮಾತನಾಡಿದ್ದಾರೆ. ಹೈ ಮುಂದೆಯೇ ಪರೋಕ್ಷವಾಗಿ ಅಧಿಕಾರ ಹಂಚಿಕೆ ಮಾತನಾಡಿದ್ದಾರೆ ಸಿಎಂ. ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದಂತಹ ಸಿಎಂ ಕುರ್ಚಿ ಕದನ. ಸೆಪ್ಟೆಂಬರ್ ಕ್ರಾಂತಿಗೆ ಸಜ್ಜಾಯಿತಾ ವೇದಿಕೆ. ಅಧಿಕಾರ ಹಂಚಿಕೆಯ ಬಗ್ಗೆ ಮತ್ತೆ ಮೌನ ಮುರಿದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಸಿಎಂ ಡಿಕೆಶಿ ಮಾತನಾಡಿದ್ದಾರೆ. ಹೈಕಮಾಂಡ್ ಮುಂದೆಯೇ ಪರೋಕ್ಷವಾಗಿ ಅಧಿಕಾರ ಹಂಚಿಕೆಯ ಮಾತನಾಡಿದ್ದಾರೆ. ತಾರಕಕ್ಕೇರ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಕುರ್ಚಿ ಕದನ. ಸೆಪ್ಟೆಂಬರ್ ಕ್ರಾಂತಿ ಹಾಗೆ ಆಗಿಬಿಡುತ್ತಾ ಅನ್ನುವಂಥ ಕುತೂಹಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಒಂದು ಕಡೆ ನ್ಯಾಷನಲ್ ಮೀಡಿಯಾಸ್ ಮುಂದೆ, ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಮತ್ತು ಮುಂದಿನ ಚುನಾವಣೆಯೂ ಕೂಡ ನನ್ನದೇ ನೇತೃತ್ವದಲ್ಲಿ ನಡೆಯುತ್ತೆ ಅಂತ. ಇದರೆಲ್ಲ ಮಧ್ಯದಲ್ಲಿ ಡಿಕೆಶಿ ಅವರ ನಡೆ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿಯಾಗಿತ್ತು. ಇದೀಗ ಎಲ್ಲೋ ಒಂದು ಕಡೆ ಮೌನ ಮುರಿಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಡಿಕೆಶಿ. ನನಗೆ ಬೇಕಾಗಿದೆ ಸಿಎಂ ಗಾದಿ ಕೊಟ್ಬಿಡಿ ಅನ್ನುವಂಥ ರೀತಿಯಲ್ಲಿ ಮೌನ ಮುರಿಯುವಂಥ ಕೆಲಸಕ್ಕೆ ಏನಾದ್ರು ಮುಂದಾಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಡಿಕೆಶಿ ಅವರ ಒಂದು ಪಕ್ಷ ಸಂಘಟನೆ ಇರಬಹುದು, ಅವರ ಒಂದು ಪ್ರತಿಶ್ರಮದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥದ್ದು ರಾಜ್ಯದಲ್ಲಿ. ಹೀಗಾಗಿ ಪ್ರಾರಂಭಿಕ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ಅಧಿಕಾರ ಸೂತ್ರ ಹಂಚಿಕೆ ಚರ್ಚೆ ಆಗಿತ್ತು ಅನ್ನುವಂಥದ್ದು ಎಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ. ಬಹುಶಃ ಆಗಿದ್ದರೆ ಈಗ ಮಾತಿನಂತೆಯೇ ಡಿಕೆಶಿ ಅವರಿಗೆ ಬಿಟ್ಟುಕೊಡಬೇಕಾಗತ್ತೆ. ಹೀಗಾಗಿ ಹೈಕಮಾಂಡ್ ಮುಂದೆಯೇ ಮೌನ ಮುರಿದಿರುವಂಥದ್ದು, ಟಾಂಗ್ ಕೊಟ್ಟಿರುವಂಥ ಕೆಲಸ ಮಾಡಿದ್ದಾರೆ ಡಿಕೆಶಿ. ದೇಶಕ್ಕಾಗಿ ಸೋನಿಯಾ ಪ್ರಧಾನಿ ಹುದ್ದೆಯನ್ನು ತ್ಯಾಗ ಮಾಡಿದ್ರು. ದೇಶದಲ್ಲಿ ಯಾರಾದರೂ ಇಷ್ಟೊಂದು ತ್ಯಾಗ ಮಾಡಿದ್ದಾರಾ? ಸೋನಿಯಾ ಗಾಂಧಿ ಅವರದ್ದು ಅಪ್ರತಿಮ ತ್ಯಾಗ ಅಂತ ಡಿಕೆ ಶಿವಕುಮಾರ್ ಹಾಡಿ ಹೊಗಳಿದ್ದಾರೆ ಸೋನಿಯಾ ಗಾಂಧಿ ಅವರನ್ನ. ಸೋನಿಯಾ ಅವರ ರಾಜಕೀಯ ತ್ಯಾಗದ ಅಪ್ರತಿಮ ಕಾರ್ಯ ಇದು ಅಂತ. ಇಂದು ಸಣ್ಣ ಹುದ್ದೆ ತ್ಯಾಗ ಮಾಡೋದಕ್ಕೆ ರೆಡಿ ಇದ್ದಾರಾ ಅನ್ನುವಂಥ ಒಂದು ಕೌಂಟರ್ ಪ್ರಶ್ನೆ ಕೇಳಿದ್ದಾರೆ. ಪಂಚಾಯತ್ ಮಟ್ಟದಲ್ಲೂ ಸಹ ಅಧಿಕಾರ ತ್ಯಾಗ ಮಾಡೋದಿಲ್ಲ. ದೇಶಕ್ಕಾಗಿ ಸೋನಿಯಾ ಪ್ರಧಾನಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ರು. ದೇಶದಲ್ಲಿ ಯಾರಾದರೂ ಇಷ್ಟೊಂದು ದೊಡ್ಡ ತ್ಯಾಗವನ್ನು ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆ ಇಟ್ಟು ಸೋನಿಯಾ ಗಾಂಧಿ ಅವರ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಅಪ್ರತಿಮ ತ್ಯಾಗ ಅವರದು ಅಂತ ಡಿಕೆ ಶಿವಕುಮಾರ್ ಹೇಳಿರೋದು. ಅವರದ್ದು ರಾಜಕೀಯ ತ್ಯಾಗದ ಅಪ್ರತಿಮ ಕಾರ್ಯ ಇದು ಅಂತ ಹಾಡು ಹೊಗಳಿದ್ದಾರೆ. ಇವತ್ತು ಯಾರಾದರೂ ಒಂದು ಸಣ್ಣ ಮಟ್ಟದ, ಅದು ಪಂಚಾಯತ್ ಮಟ್ಟದಲ್ಲಿರಬಹುದು, ಯಾರೂ ಕೂಡ ತಮ್ಮ ಅಧಿಕಾರವನ್ನು ಬಿಟ್ಟುಕೊಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪರೋಕ್ಷವಾದಂಥ ಟಾಂಗ್ ಕೊಡುವಂಥ ಕೆಲಸವನ್ನು ಹೈಕಮಾಂಡ್ ಮುಂದೆ ಮಾಡಿದ್ದಾರೆ ಡಿಕೆಶಿ. One or the other day, we should not fear for it. We have to go to fire. We have to be in fire. Let us be in fire today itself for the sake of this country. Tell me one leader in this country who has shown this commitment, who has shown solidarity. He walked the streets of this country from Kanyakumari to Kashmir. In Karnataka, he was for 24 days. Wherever he walked from the streets of here, my friend Jayachandra is there, some of the legislators are here. Whichever constituency he covered, all the constituency Congress party won their seat, and we are here. ನಮ್ಮಲ್ಲಿ ಕೆಲವರು ಅಧಿಕಾರ ಹಂಚಿಕೊಳ್ಳಲು ಒಪ್ಪುವುದಿಲ್ಲ. ಶಾಸಕರು ಮತ್ತು ಸಚಿವರು ಅಧಿಕಾರವನ್ನು ಹಂಚಿಕೊಳ್ಳೋದಿಲ್ಲ. ಅಂತಹದರಲ್ಲಿ ಸೋನಿಯಾ ಪ್ರಧಾನಿ ಹುದ್ದೆಯನ್ನ ತ್ಯಾಗ ಮಾಡಿದ್ದಾರೆ. ಇಂದಿನವರು ಯಾರೂ ಸಹ ಅಧಿಕಾರ ಬಿಟ್ಟು ಕೊಡುವುದಿಲ್ಲ ಅಂತ ಸಿಎಂ ಡಿಕೆಶಿ ಹೇಳಿರುವಂಥದ್ದು. ಸೋನಿಯಾ ಗಾಂಧಿ ಅವರನ್ನು ಹೊಗಳುತ್ತಲೇ ಅಧಿಕಾರ ಹಂಚಿಕೆಯ ಬಗ್ಗೆ ಡಿಕೆ ಮಾತನಾಡಿದ್ದಾರೆ. ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ರ ಸಿಎಂ ಡಿಕೆಶಿ. ನಮ್ಮಲ್ಲಿ ಕೆಲವರು ಅಧಿಕಾರ ಹಂಚಿಕೊಳ್ಳಲು ಒಪ್ಕೊಳ್ಳೋದಿಲ್ಲ, ಶಾಸಕರು ಸಚಿವರು. ಅಂಥದ್ರಲ್ಲಿ ಸೋನಿಯಾ ಗಾಂಧಿ ಪ್ರಧಾನಿ ಹುದ್ದೆಯನ್ನು ತ್ಯಾಗ ಮಾಡಿದ್ದಾರೆ. That is the strength he gave to this country. Today, ladies and gentlemen, I wholeheartedly thank the chairman of the legal department, Mr. Abhishek Singhvi, who is trying to give a new shape. But the message what Rahul Gandhi gave today
under his leadership. He is the chairman. This should be inflated down to the assembly level. Your committee should be head there. These types of discussion should be there. In every booth, a voter list has to be looked at. One or the other day, we should not fear for it. We have to go to fire. We have to be in fire. Let us be in fire today itself for the sake of this country. Tell me one leader in this country who has shown this commitment, who has shown solidarity. He walked the streets of this country from Kanyakumari to Kashmir. In Karnataka, he was for 24 days. Wherever he walked.